ದಿನ ಹಿಂಗೆ ನೋಡ್ತಿರಲಿ ನೀವು ಯಾವಾಗ ಬಂದ್ರೆ ಹಿಂಗೆ ಇರ್ತದಲ್ವಾ ಸರ್. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥ ಗಂಭೀರವಾದಂಥ ಆರೋಪನ ಬಿಜೆಪಿ ಮಾಡ್ತಾ ಇದೆ. ಹಗಲು ದರೋಡೆಗಳು ನಡೀತಾ ಇದ್ದಾವೆ, ಕಳ್ಳತನಗಳಾಗ್ತಾ ಇದ್ದಾವೆ. ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಈಗ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ, ಡೆಫಿನೆಟಾಗಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಅಲ್ಲ ಸರ್, ಇಷ್ಟೊಂದು ಹಗಲು ಬ್ಯಾಂಕ್ಗಳ ದರೋಡೆ ಆಯ್ತಲ್ಲ, ಅದು ಪ್ರಮುಖವಾಗಿ ಶೂಟೌಟ್ ಕೂಡ ಆಯಿತು ಬೀದರಲ್ಲಿ. ಹೋಮ್ ಡಿಪಾರ್ಟ್ಮೆಂಟ್ ಈಸ್ taking stringent action against the people who try to take law and order into their hand, who try to create disturbances. ಸರ್, ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡಲ್ಲಿ ಒಂದು ರಾತ್ರಿ ಆಗಿದೆ ಅಡಿಕೆ ವ್ಯಾಪಾರಿದು. ಎಲ್ಲ ಮಾನಂದವಾಡಿ ಆಗಿರಲಿ, ಬೀದರ್ ಇರಲಿ, ಗುಲ್ಬರ್ಗಲ್ಲಿ ಎಲ್ಲಾದರೂ ಆಗಿರಲಿ, ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳೋಕ್ಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾರೆ. ಅವೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳಬೇಕು. ನಮ್ಮ ಜಿಲ್ಲೆದ ಮಾನಂದವಾಡಿ ರಸ್ತೆಯಲ್ಲಿ ಒಂದು ಟೀಮ್ ಮಾಡಿದ್ದಾರೆ. ದೇ ಆರ್ ಆ್ಯಕ್ಟಿಂಗ್ ಆನ್ ದಿ ಇಶ್ಯೂ. ಬಿಜೆಪಿ ಟೀಕೆ ಮಾಡಿದೆ ಸರ್ಕಾರ ವೈಫಲ್ಯ. ಅವರು ತುಂಬ ಯಶಸ್ವಿಯಾಗಿದ್ದರೆ ಅದಕ್ಕೆ ಟೀಕೆ ಮಾಡ್ತಾರೆ. ಸರ್, ಇನ್ನೊಂದು ಸರ್, ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣ ಹೋಮ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆ ಥರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ ಇದು ಹೀನ ಕೃತ್ಯ. ಅದು ಅವ್ರ ಕೃತ್ಯ ಕ್ರಮ ತಗೋತೀವಿ. ಹಾಂ ಸರ್. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ರಿ, ಏನಾಯಿತು? ಬಂದರು. ಸದ್ಯಕ್ಕೆ ಆಡಳಿತದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ಯಾವಾಗ ಆಗ್ಬೇಕು ಆಗುತ್ತೆ. ನಿಮ್ಮ ಸಮುದಾಯ ಸಭೆ ಮುಂದೆ ಮಾಡ್ತೀರಾ, ಹೇಗೆ ಆಗ್ತದೆ? ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸರ್, ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಅವೆಲ್ಲ ಚರ್ಚೆಯಲ್ಲಿ ಬಿಟ್ಟರೆ ಅವರು ತುಂಬ ಯಶಸ್ವಿಯಾಗಿದ್ದರೆ ಅದಕ್ಕೆ ಟೀಕೆ ಮಾಡ್ತಾರೆ. ಸರ್, ಇನ್ನೊಂದು ಸರ್, ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣ ಹೋಮ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆ ಥರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ ಇದು ಹೀನ ಕೃತ್ಯ. ಅದು ಅವ್ರ ಕೃತ್ಯ ಕ್ರಮ ತಗೋತೀವಿ. ಹಾಂ ಸರ್. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ರಿ, ಏನಾಯಿತು? ಬಂದರು. ಸದ್ಯಕ್ಕೆ ಆಡಳಿತದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ಯಾವಾಗ ಆಗ್ಬೇಕು ಆಗುತ್ತೆ. ನಿಮ್ಮ ಸಮುದಾಯ ಸಭೆ ಮುಂದೆ ಮಾಡ್ತೀರಾ, ಹೇಗೆ ಆಗ್ತದೆ? ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸರ್, ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಅವೆಲ್ಲ ಚರ್ಚೆಯಲ್ಲಿ ಬಿಟ್ಟರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.